ಆಗತಾದ್ರಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಕಲಿಯುಗದಲ್ಲಿ ಕಡು ಕರುಣಾಮಯನಾದ ಶ್ರೀಹರಿ ತನಗೆ ಅವತಾರವಿಲ್ಲದೇ ಇದ್ದರೂ ಜೀವಿಗಳು ಧರ್ಮ ಮಾರ್ಗದಿಂದ ಚ್ಯುತರಾಗದಂತೆ ಭೂವೈಕುಂಠವೆನಿಸುವ ವೆಂಕಟಾದ್ರಿಯಲ್ಲಿ ಬಂದು ನಿಂತನು. ಇಂಥ ಸ್ವಾಮಿಯ ಸೇವೆಯಿಂದ ತಮ್ಮ ಜನ್ಮವನ್ನು ಧನ್ಯ ಮಾಡಿಕೊಳ್ಳುತ್ತಾ ಮತ್ತು ಶ್ರೀಹರಿಯ ಭಕ್ತರ ಮನಸ್ಸನ್ನು ಶ್ರೀಹರಿಯ ಚರಣಾರವಿಂದಗಳಲ್ಲಿ ನಿಲ್ಲುವಂತೆ ಮಾಡಬೇಕೆಂಬ ಭಗವಂತನ ಆನತಿಯನ್ನು ಶಿರಸಾವಹಿಸಿ ನಾರದಾದಿ ದೇವತೆಗಳು ಪುರಂದರಾದಿ ದಾಸರಾಗಿ ಜನಿಸಿ ತಮ್ಮ ಸರಸ ಮಧುರ ಪದಗಳಿಂದ ಸಂಗೀತಮಯ ಸಂಕೀರ್ತನಗಳಿಂದ ಸಾರರೂಪವಾದ ಭಾಗವತ ಧರ್ಮ ತತ್ವಗಳನ್ನು ಉಪದೇಶಿಸಿದರು. ಹೀಗೆ ಅವತರಿಸಿದ ದಾಸಚತುಷ್ಟಯರಲ್ಲಿ ಒಬ್ಬರಾಗಿದ್ದಾರೆ ಶ್ರೀ ಗೋಪಾಲದಾಸರು. ಇವರು ಗಣೇಶ ಅಂಶ ಸಂಭೂತರು. ಭಕ್ತಿಯಲ್ಲಿ ಭಾಗಣ್ಣ ಎಂದು ಪ್ರಸಿದ್ಧರಾಗಿದ್ದಾರೆ. ದೇವರ ಮೇಲೆ ವಿಶ್ವಾಸ ಹೇಗೆ ಇಡಬೇಕು, ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು, ಭಕ್ತಿ ಮಾಡಿದ್ದಕ್ಕೆ ಭಗವಂತ ಏನು ಕೊಡ್ತಾನೆ ಎನ್ನುವುದನ್ನು ತನ್ನ ಜೀವನದಲ್ಲಿ ತೋರಿಸಿದ್ದಾರೆ. ಇಂತಹ ಮಹನೀಯರ ಜೀವನ ಚರಿತ್ರೆಯನ್ನು ತಿಳಿದು ಅವರು ನೀಡಿದ ಸಂಸ್ಕೃತಿ ಧರ್ಮಗಳನ್ನು ಅಳವಡಿಸಿಕೊಂಡು ಶ್ರೀಹರಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದೇ ಈ ನಮ್ಮ ಕಿರುಚಿತ್ರದ ಉದ್ದೇಶ. ಹರೇ ಶ್ರೀನಿವಾಸ. ಯಾವೂರವ್ವ? ಯಾರ ಮನೆಗೆ ಹೋಗಬೇಕು? ನಮ್ಮದು ಮೊಸರು ಕಲ್ಲು. ಇಲ್ಲಿ ನಮ್ಮವ್ರು ಯಾರೂ ಇಲ್ಲಪ್ಪ. ಯಾರೂ ಇಲ್ವಾ? ಇಲ್ಲಪ್ಪ, ನನ್ನ ಯಜಮಾನರು ತೀರಿ ಹೋದ್ಮೇಲೆ ಅನಾಥರಾಗಿದ್ದೇವೆ. ಇಲ್ಲಿ ಯಾರಾದರೂ ಆಶ್ರಯ ಕೊಟ್ಟರೆ ಏನಾದರೂ ಕೆಲಸ ಮಾಡಿಕೊಂಡು ಜೀವನ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ನನ್ನ ಜೊತೆಗೆ ಹೋಗೋಣ. ಬನ್ನಿ ಒಳಗಡೆ. ನೋಡಮ್ಮ, ಈ ಗುಡಿಯಲ್ಲೇ ಕೂತಿರಿ. ನಾನು ಊರಲ್ಲಿ ವಿಚಾರಿಸಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಹಾಗೆ ಮಾಡಪ್ಪ, ನೀನು ಪುಣ್ಯ ಬರುತ್ತೆ. ನೋಡ್ರಿ ಶೇಷಗಿರಿರಾಯರೇ, ಒಬ್ಬ ತಾಯಿ 4 ಮಕ್ಕಳನ್ನು ಕರೆದುಕೊಂಡು ಬಂದವಳೆ. ಪಾಪ ಅನಾಥರಂತೆ. ನೀವೇನಾದರೂ ಆಶ್ರಯ ಕೊಟ್ಟರೆ 4 ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಾರಂತೆ. ಆಶ್ರಯನ ಕೊಡ್ಬೋದು, ಬೆಳೆ ಬಂದರೆ ಭತ್ತ ಹಾಕ್ಲಿಕ್ಕೆ ಜಾಗ ಇಲ್ಲವಲ್ಲ. ನೀನೊಂದು ಕೆಲಸ ಮಾಡು, ಹನುಮಂತರಾಯಪ್ಪನ ಕೇಳು, ಅವನು ಕೊಟ್ಟರೆ ಕೊಡ್ಬೋದು. ಏನಪ್ಪ, ಯಾರಾದರೂ ಒಪ್ಕೊಂಡ್ರಾ? ಇಲ್ಲ ತಾಯಿ. ಇದು ಯಾವ ಗುಡಿ? ಇಲ್ಲಿ ನಾವು ವಾಸ ಮಾಡಿದರೆ ಯಾರಿಗೂ ತೊಂದರೆ ಇಲ್ವಾ? ಇದು ಹನುಮಂತನ ಗುಡಿ. ನೀವು ಇಲ್ಲಿದ್ದರೆ ಯಾರಿಗೂ ತೊಂದರೆ ಇಲ್ಲ. ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂದರೆ ನನಗೆ ಶಕ್ತಿ ಇಲ್ಲ ತಾಯಿ. ದಿಕ್ಕಿಲ್ದವ್ರಿಗೆ ದೇವರೇ ದಿಕ್ಕು. ಹೋಗಲಿ ಬಿಡಪ್ಪ.
ಈ ಗುಡಿಲೇ ವಾಸ ಮಾಡ್ತೀವಿ. ಇರಿ ಮಕ್ಕಳೇ, ರೊಟ್ಟಿ ಮಾಡಿಕೊಡ್ತೀನಿ. ಅಲ್ಲಣ್ಣ, ಈಕೆ ಯಾರು? ಗುಡಿಯಲ್ಲೇ ವಾಸ ಮಾಡುತ್ತಿದ್ದಾಳಲ್ಲ? ಈ ಅವ್ವ ಮೊಸರಕಲ್ಲಿಂದ ಬಂದಿದ್ದಾಳೆ. ಗಂಡ ಮುರಾರಿರಾಯ ತೀರಿ ಹೋದ ಮೇಲೆ ಅವರ ಅತ್ತೆ ಮನೆಯಿಂದ ಹೊರಗೆ ತಳ್ಳಿದ್ದಾರಂತೆ. ಭಾಗಣ್ಣ, ದಾಸಪ್ಪ, ಸೀನಪ್ಪ, ರಂಗಪ್ಪ ಅಂತ 4 ಮಕ್ಕಳು. ನಮ್ಮ ಈ ಶಂಕಾಪುರದಲ್ಲಿ ಯಾರಾದರೂ ಆಶ್ರಯ ಕೊಡುತ್ತಾರೇನೋ ಅಂತ ಬಂದವರೇ, ಆದರೆ ಒಬ್ಬರೂ ಆಶ್ರಯ ಕೊಟ್ಟಿಲ್ಲ. ನಮ್ಮ ಊರಿನ ಕುಲಕರ್ಣಿ ಬಿಟ್ಟಿ ಚಾಕರಿ ಮಾಡೋ ಅಂತ ಹೇಳಿದ್ದ. ಏನು ಮಾಡ್ತಾಳೆ ಪಾಪ ತಾಯಿ, 4 ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಅನ್ನ ಹಾಕ್ತಾ ಇದ್ದಾಳೆ. ಇಂಥವರಿಗೆ ಆ ದೇವರೇ ದಾರಿ ತೋರಿಸುತ್ತಾನೆ. ಈ ತಾಯಿನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನನಗೆ 4 ಎಕರೆ ಗದ್ದೆ ಇದೆ, ಅದರಲ್ಲಿ 2 ಎಕರೆ ಈ ತಾಯಿಗೆ ಕೊಡೋಣ ಅನಿಸುತ್ತೆ. ಒಳ್ಳೇದಣ್ಣ, ಗದ್ದೆ ನೀನು ಕೊಟ್ಟರೆ ಅದರಲ್ಲಿ ನಾನು ವ್ಯವಸಾಯ ಮಾಡ್ತೀನಿ ಅಣ್ಣ. ಹಾಗೇ ಆಗಲಿ. ನೋಡವ್ವ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಒಟ್ಟು 4 ಎಕರೆ. ಇದರಲ್ಲಿ 2 ಎಕರೆ ನಿಮಗೆ ಗದ್ದೆ ಹಾಕಿಸಿ ಕೊಡ್ತೀನಿ. ತುಂಬ ಉಪಕಾರ ಆಯ್ತಪ್ಪ. ನೋಡಮ್ಮ, ಒಟ್ಟು 40 ಮೂಟೆ ಭತ್ತ ಆಗಿದಮ್ಮ. ನಮ್ಮಿಂದ ನಿಮಗೆ ತುಂಬ ಕಷ್ಟ ಆಯ್ತಪ್ಪ. ವೆಂಕಮ್ಮ, ನೀವು ಕುಲಕರ್ಣಿಯವರ ಅನುಮತಿ ಇಲ್ಲದೆ ಸರ್ಕಾರದ ಕೆರೆಯ ನೀರನ್ನು ಬಳಸಿದ್ದರಿಂದ ದಂಡಕ್ಕೆ ಬದಲಾಗಿ ಈ ಭತ್ತವೆಲ್ಲ ಅವರಿಗೆ ಕಳಿಸಬೇಕಾಗಿದೆ. ಅಯ್ಯೋ ದೇವ್ರೇ, ಕೈಗೆ ಬಂತುತ್ತು ಬಾಯಿಗೆ ಬರ್ಲಿಲ್ವಲ್ಲಪ್ಪ. ಎಲ್ಲ ಅವನಿಚ್ಛೆ. ಇದನ್ನೆಲ್ಲ ಬಳ್ಳಿಯಲ್ಲಿ ಹಾಕ್ರೋ. ಹೋಗ್ಲಿ ಬಿಡಮ್ಮ, ನಮ್ಮಂತ ಬಡವರಿಗೆ ಕಷ್ಟ ಕೊಟ್ಟ ಆ ಕುಲಕರ್ಣಿಯ ಕೆರೆಗೆ ನೀರೇ ಬರುವುದು ಬೇಡ. ನಮ್ಮಂತ ಮಕ್ಕಳವನಿಗೆ ಹುಟ್ಟದಿರಲಿ. ಇದೇ ಒಂದು ಶಾಪವಾಯಿತು. ಇಂದಿಗೂ ಆ ಕೆರೆಗೆ ನೀರಿಲ್ಲದಾಯಿತು, ಹಾಗೂ ಕುಲಕರ್ಣಿಗೆ ಸಂತಾನವೇ ಇಲ್ಲದಾಯಿತು. ಏನು ವೆಂಕಮ್ಮನವರೇ, ತುಂಬ ಆಲೋಚನೆ ಮಾಡ್ತಾ ಇದ್ದಾಗಿದೆ. ಇನ್ನೇನು ಯೋಚನೆ ಮಾಡ್ತೀನಿ, ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಕಮಲಾಬಾಯಿ. ಹೌದಾ? ಈ ಊರಲ್ಲಿ ಲಕ್ಷ್ಮೀಪತಿ ಪಂಡಿತರಂತ ಒಬ್ರು ಇದ್ದಾರೆ, ತುಂಬ ಒಳ್ಳೆಯವರು. ಅವ್ರನ್ನ ನೀವು ಭೇಟಿ ಮಾಡಿ, ನಿಮಗೆ ಖಂಡಿತ ಉಪಕಾರ ಮಾಡ್ತಾರೆ. ತುಂಬ ಉಪಕಾರ ಆಯಿತು ಕಮಲಾಬಾಯಿ ಅವರೇ ನಿಮ್ಮಿಂದ. ನಮಸ್ಕಾರ ಗುರುಗಳೇ. ನಾನು ಬಡವಳು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು ಶಕ್ತಿಳಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಅವರಿಗೆ ವಿದ್ಯಾದಾನ ಮಾಡಿದ್ರೆ. ಆಗಬಹುದಮ್ಮ. ನಿಮ್ಮ ವಿಷಯವನ್ನು ಕೇಳಿ ನಿಮಗೆ ಯಾವ ರೀತಿಯಾದರೂ ಸಹಾಯ ಮಾಡಬೇಕೆಂದಿದ್ದೆ. ಇಂದಿನಿಂದಲೇ ನಿಮ್ಮ ಮಕ್ಕಳನ್ನು ಕಳಿಸಿರಿ, ಅವರ ವಿದ್ಯಾಭ್ಯಾಸದ ಯೋಚನೆ ಮಾಡಬೇಡಿ. ತುಂಬ ಉಪಕಾರವಾಯಿತು, ನಾನು ಹೋಗಿ ಬರ್ತೀನಿ. ಒಳ್ಳೆ ತಾಯಿ. ಈ ಊರಲ್ಲಿ ಶೇಷಗಿರಿ ರಾಯರು ಅವರ ಮಗನ ಮಂಜಿ ಮಾಡುತ್ತಾರಂತೆ.
ಅವರ ಜೊತೆಯಲ್ಲಿ ನಿಮ್ಮ ಮಗ ಭಾಗಣ್ಣನಿಗೂ ಮುಂಜಿ ಮಾಡಿ ಸಹಾಯ ಮಾಡಬೇಕು ಅಂದುಕೊಂಡಿದ್ದಾರೆ. ನೀವೇನಾದರೂ ಒಪ್ಪಿಗೆ ಕೊಟ್ರೆ ಅವರು ಮುಂದುವರಿಸ್ತಾರಂತೆ. ಹಾಗೇನಪ್ಪ, ಇವನ್ ಮುಂಜಿ ಬಗ್ಗೆ ಆ ದೇವರಲ್ಲಿ ಬೇಡ್ತಿದ್ದೆ, ಹಾಗೇ ಆಗ್ಲಿ ಅಂತ ಅವ್ರಿಗೆ ತಿಳಿಸಪ್ಪ. भवती भिक्षां देहि, भवती भिक्षां देहि, भवती भिक्षां देहि. ಗಾಯತ್ರಿ ಮಂತ್ರವೆಂದರೆ ಸಾಮಾನ್ಯವಲ್ಲ, ಅದು ಸರ್ವ ವೇದಗಳ ಜನನಿ. ಅದರಲ್ಲಿ 24 ವರ್ಣಗಳಿವೆ. ಆ ಮಂತ್ರದ ಜಪದಿಂದ ಸಕಲ ಇಷ್ಟಾರ್ಥಗಳು ಫಲಿಸುತ್ತವೆ. ಗಾಯತ್ರಿಯ 24 ವರ್ಣಗಳಿಂದ ಶ್ರೀಮದ್ ರಾಮಾಯಣದ 24,000 ಶ್ಲೋಕಗಳಿದೆ. ಅದಕ್ಕಾಗಿಯೇ ಜ್ಞಾನಿಗಳು ನಗಾಯಟ್ಟ ಪರಮಂತ್ರ ಎಂದು ಹೇಳುತ್ತಾರೆ. ಅಂದರೆ ಗಾಯತ್ರಿ ಮಂತ್ರಕ್ಕೆ ಸಮವಾದ ಮಂತ್ರವಿಲ್ಲ. ಇದನ್ನು ನೀನು ಭಕ್ತಿಯಿಂದ ಜಪಿಸಿದರೆ ಗಾಯತ್ರಿ ಮಂತ್ರವು ಸಿದ್ಧಿಸುವುದು, ಮನೋಬಿಟ್ಟುಗಳು ನೆರವೇರುವುದು. ಈ ಮಂತ್ರದ ಜಪದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವುದು. ಆಚಾರ್ಯರೇ, ನೀವು ಹೇಳಿದಂತೆ ನಾನು ಇಂದಿನಿಂದಲೇ ಗಾಯತ್ರಿ ಮಂತ್ರವನ್ನು ಜಪಿಸುತ್ತೇನೆ. ಆಚಾರ್ಯರು ಹೇಳಿದಂತೆ ಭಾಗಣ್ಣ ಗಾಯತ್ರಿ ಮಂತ್ರ ಜಪಿಸಲು ನಿಶ್ಚಯಿಸಿದ. 2 ವರ್ಷಗಳು ಕಳೆದವು. ಮಂತ್ರದ ಪ್ರಭಾವ ಹೆಚ್ಚುತ್ತಾ ಹೋಯಿತು. ಬಾಬಣ್ಣನಿಗೆ ಸರ್ಪ ಸುತ್ತಕೊಂಡಿದೆ. ನೀನೇನು ಭಯ ಪಡಬೇಡಿ, ಆ ಸರ್ಪ ಅವನನ್ನೇನು ಮಾಡೋದಿಲ್ಲ. ಅವನ ಜಪ ಪ್ರಭಾವದಿಂದ ಆ ಸರ್ಪ ಹೊರಟೋಗುತ್ತೆ. ಅಮ್ಮ ಅಮ್ಮ, ಏನ್ ಕಂದ, ಏನಾಯ್ತು? ಅಮ್ಮ, ನನಗೆ ಒಂದು ಕನ್ಸು ಬಂತಮ್ಮ. ಅದರಲ್ಲಿ ಯಾರೋ ಬಂದು ನನ್ನ ನಾಲ್ಗೆ ಮೇಲೆ ಏನೋ ಬರ್ದಂತಾಯ್ತು.
ಹೌದಾ ಮಗು, ನಿನಗೆ ಗಾಯತ್ರಿ ಮಂತ್ರ ಸಿದ್ಧಿಯಾಗಿದೆ. ಇನ್ಮೇಲೆ ನೀನ್ ನುಡಿದದ್ ನಿಜವಾಗಬಹುದು. ಹೋಗಪ್ಪ, ನದಿಗೆ ಹೋಗಿ ಸ್ನಾನ ಮಾಡಿ ಆ ದೇವ್ರ ಮುಂದೆ ನಿಂತು ಧ್ಯಾನ ಮಾಡು. ಏನವ್ವ, ನಮ್ಮ ಭಾಗಣ್ಣ ದೇವ್ರ ಮೇಲೆ ಪದ ಹೇಳ್ತಾನಂತೆ. ಹಳ್ಳಿಯಲ್ಲೆಲ್ಲ ಇದೇ ಮಾತಮ್ಮ. ಹೌದಪ್ಪ. ನಮ್ಮ ಭಾಗಣ್ಣ ದೊಡ್ಡ ದಾಸಪ್ಪನ ಆಗ್ಬೇಕಮ್ಮ. ಸರಿಯಮ್ಮ, ನಾನು ನೈಜಾಗೆ ಹೋಗ್ಬೇಕು. ನೀವು ಇವತ್ತು ಪ್ರಯಾಣ ಮಾಡಬೇಡಿ, ನಾಳೆ ಮಾಡಿ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಯಾರಾದ್ರೂ ಪ್ರಯಾಣ ಮಾಡ್ಬೇಕಾದಾಗ ಹೇಳಿದ್ರೆ ಅವ್ರ ಕೆಲ್ಸ ಆಗೋದಿಲ್ಲ. ಅಮ್ಮ, ಹಾಗೆ ಹೇಳ್ಬೇಕು ಅಂತ ನನ್ ಮನ್ಸಿಗೆ ಬಂತಮ್ಮ. ಅದೇನಪ್ಪ ಹಾಗೆ ಹೇಳ್ತೀಯ? ನಾಳೆ ಹೋದ್ರೆ ಯಾರಿರ್ತಾರೆ? ಇವತ್ತೇ ಜಾತ್ರೆ ಕೊನೆ ದಿನ. ನಾನು ಹೋಗಿ 2 ಎತ್ತು ಖರೀದಿ ಮಾಡಬೇಕು. ಸರಿ ಕಣಪ್ಪ, ನಾ ಬರ್ತೀನಿ. ಭಾಗಣ್ಣ, ಏನಮ್ಮ? ನಿನ್ನ ನೋಡಕ್ಕೆ ಗದ್ವಾಲ್ ರಾಜಾರಾಮ್ ಗೋಪಾಲ್ರು ನಾಳೆ ಬರ್ತಿದಾರಂತೆ. ಹೌದೇನಮ್ಮ? ನನ್ ಯಾಕೆ ನೋಡ್ಬೇಕಂತ ಬರ್ತಿದ್ದಾರೆ? ಬನ್ನಿ ರೈತರೆ. ಭಾಗಣ್ಣ, ನೀ ಹೇಳಿದ್ದೆ ಕರೆ ಆಯ್ತಪ್ಪ. ಜಾತ್ರೆಯಲ್ಲಿ ಕಾಸೆಲ್ಲ ಕಳ್ಕೊಂಡ್ ಬಂದೆ. ಭಾಗಣ್ಣ ಹೇಳಿದಾಗೆ ಇವತ್ತು ಹೋಗಿದ್ರೆ ಚೆನ್ನಾಗಿತ್ತಮ್ಮ. ಹಣ ಎಲ್ಲ ಪಾಲಾಯ್ತು. ಪಾಪ, ನಮ್ ಭಾಗಣ್ಣಿಂದ ನಿಮಗ್ ಭಾರಿ ನಷ್ಟ ಆಯ್ತು. ಹಾಗೆಲ್ಲ ಹೇಳ್ಬೇಡಮ್ಮ. ಅವನ ಮಹಿಮೆ ಎಲ್ಲ ತಿಳಿದು ನಾನು ಅವನ ಮಾತು ಕೇಳ್ದ ಹೋಗಿದ್ದು ಅದು ನಮ್ ತಪ್ಪು. ಇನ್ನಾದ್ರೂ ಅವ್ನು ಹೇಳಿದ ಮಾತು ಕೇಳ್ತೀನಮ್ಮ. ನಾ ಬರ್ತೀನಮ್ಮ. ಇನ್ನ ಒಳ್ಳೇದಪ್ಪ. ಅಂದಾಗೆ ರಾಜರು ನಾಳೆ ನಮ್ ಭಾಗಣ್ಣ ನೋಡ್ಲಿಕ್ಕೆ ಬರ್ತಿದ್ದಾರೆ. ನೀನ್ ಮುಂಜಾನೆ ಎದ್ದು ಬಂದ್ಬಿಡು. ನಿಗಮ ತಂದವ ನೀನೆ, ನಗಧರ ನೀನೆ, ಜಗವನು ತಂದ ಅಸುರಾಂತಕ ನೀನೆ, ಮೃಗರೂಪ ನರರೂಪ ತಾಳಿದ ನರಸಿಂಹ ನೀನೆ, ಮಗುವಾಗಿ ಗಗನ ಮೀರಿದ ತ್ರಿವಿಕ್ರಮ ನೀನೆ, ಮಗನಾಗಿ ಮಾತೆ ಘಾತಿಸಿದ ಭಾರ್ಗವ ನೀನೆ, ಜಗವನರಿಯೇ ರಾವಣಾಂತಕ ನೀನೆ, ನಗುತ ಪೂತಣಿ ಅಸವೀರಿ ಶಗಟನೊದ್ದ, ಹಗೆ ಕಂಸನ ಕೊಂದ ಕೃಷ್ಣ ನೀನೆ, ಮೃಗಧರಗೊಲಿದು ಬತ್ತಲೆ ನಿಂದು ತ್ರಿಪುರವ ಬಗಿದು ಮೆರೆವ ಬೌದ್ಧಾವತಾರನು ನೀನೆ, ಸೊಗಸಾಗಿ ಹಯನೇರಿದ ಕಲಿಕಿ ನೀನೆ, ಮಿಗೆ ಅನಂತಾನಂತ ಅವತಾರನೆ, ಜಗ ಜನ್ಮಾದಿ ಕಾರಣನೆ ವೆಂಕಟ ಕೃಷ್ಣ, ನಿಗಮ ಗೋಚರ ಅಗಶೂನ್ಯ ಪಾವನನೆ, ಸರ್ವಾರಾಧಾರನೆ ಸರ್ವ ನಿರ್ಲೇಪನೆ, ಸರ್ವದರ್ಶನ ನಾಮ ವೆಂಕಟ ಕೃಷ್ಣ. ಬನ್ನಿ. ರಾಜರಿನ್ನೂ ಬಂದಿಲ್ಲವ್ವಾ? ಬರ್ತಾ ಇದ್ದಾರೆ. ಅಗೋ ಬಂದ್ರು. ಪ್ರಭುಗಳೇ, ಬನ್ನಿ ಬನ್ನಿ, ಇಲ್ಲಿ ವಿಶ್ರಾಂತಿ ತಗೊಳ್ಳಿ. ನನಗೆ ಇದ್ಯಾವುದೂ ಬೇಡ. ನಾನು ಭಾಗಣ್ಣ ಬ್ರಹ್ಮಚಾರಿಗಳನ್ನು ನೋಡಲು ಬಂದಿದ್ದೇನೆ. ಭಾಗಣ್ಣ, ನಿಮ್ಮ ತಪೋನಿಷ್ಠೆ, ಪದಗಳು ಹಾಗೂ ಭವಿಷ್ಯ ಹೇಳುವುದನ್ನು ಕೇಳಿ ನನಗೆ ಅತ್ಯಂತ ಸಂತೋಷವಾಯಿತು. ತಮ್ಮಂತಹವರಿರುವುದರಿಂದ ನಮ್ಮ ರಾಜ್ಯಕ್ಕೆ ಕೀರ್ತಿ ಬರುತ್ತದೆ. ನಿಮ್ಮ ರಾಜ್ಯದಲ್ಲಿ ನನ್ನಂತಹ ಹಲವಾರು ಬ್ರಹ್ಮಚಾರಿಗಳಿದ್ದಾರೆ. ಎಷ್ಟು ಜನರಿದ್ದರೂ ನಿಮ್ಮಂತಹವರೊಬ್ಬರಿದ್ದರೆ ಸಾಕು. ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಮತ್ತಷ್ಟು ಸಂತೋಷವಾಯಿತು. ದಯವಿಟ್ಟು ಈ ಧನ ಕನಕಗಳನ್ನು ಸ್ವೀಕರಿಸಿ. ಅಮ್ಮ, ಊರಿನ ಕೆರೆಯ ಪಕ್ಕದಲ್ಲಿರುವ ಸರ್ಕಾರಿ ಜಮೀನನ್ನು ಬಳಸಿಕೊಳ್ಳಿರಿ. ಅದಕ್ಕೆ ತಕ್ಕ ಪತ್ರಗಳನ್ನು ನಾನು ಕಳುಹಿಸಿಕೊಡುತ್ತೇನೆ. ತುಂಬಾ ಉಪಕಾರವಾಯ್ತು. ಭಗವಂತ, ನಮ್ಮ ಭಾಗಣ್ಣನ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತು.
స్వామి నా జాతకం చూసి చెప్పండి స్వామి కొంచెము. శనిదోషం ఉంది. నీవు 5 వారాలు ఆంజనేయ స్వామి సేవ చేస్తే నీకు శనిదోషం పరిహారం అయ్యి అంతా మంచిదే అవుతుందప్ప. చాలా సంతోషం స్వామి, మీరు చెప్పినట్లే చేస్తాను. పోయిస్తాను ಸ್ವಾಮಿ. ನಮಸ್ಕಾರ ಸ್ವಾಮಿ, ನಮ್ಮ ಜಾತಕ ನೋಡಿ ಸ್ವಲ್ಪ ಹೇಳಿ. ಹೋದ ಜನ್ಮದಲ್ಲಿ ನೀನು ಮದುವೆ ನಿಲ್ಲಿಸಿದ ಪಾಪದ ಫಲವಾಗಿ ನಿನ್ನ ಮಗಳಿಗೆ ಮದುವೆ ನಿಧಾನ ಆಗ್ತಾ ಇದೆ. ನೀನು ಶ್ರೀನಿವಾಸ ದೇವರ ಸೇವೆಯನ್ನು 7 ವಾರ ಮಾಡು. 1 ತಿಂಗಳಲ್ಲಿ ನಿನ್ನ ಮಗಳಿಗೆ ಶ್ರೀಮಂತನಾದ ವರ ಬರ್ತಾನೆ. ಅವನಿಗೆ ಕೊಟ್ಟು ಲಗ್ನ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಹೋಗಪ್ಪ. ತುಂಬ ಚೆನ್ನಾಗಿ ಹೇಳಿದ್ದೀರಿ ಸ್ವಾಮಿ, ದಯವಿಟ್ಟು ಈ ಕಾಣಿಕೆ ತಗೊಳ್ಳಿ. ಬಹಳ ಸಂತೋಷ ಸ್ವಾಮಿ, ನಾ ಇನ್ನು ಬರ್ತೀನಿ. ನಮಸ್ಕಾರ ಸ್ವಾಮಿ, ನಮ್ಮ ಭೂಮಿಯಲ್ಲಿ ನೀರು ಬರುತ್ತಾ ಸ್ವಾಮಿ? ನೋಡಪ್ಪ, ನೀನು ಬಾವಿ ಆಗಿದ್ರೆ ನೀರು ಬೀಳುತ್ತೋ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ. ಈ ಮೂಲೆಯಲ್ಲಿ ಬಾವಿಯಾಗಿ ಸಮೃದ್ಧ ನೀರು ಸಿಗತ್ತೆ, ಏನು ಚಿಂತೆ ಮಾಡಬೇಡ. ಸ್ವಾಮಿ, ನೀವು ಹೇಳ್ದಂಗೆ ಕೇಳ್ತೀನಿ. ಈ ಕಾಣಿಕೆ ತಗೊಳ್ಳಿ ಸ್ವಾಮಿ. ನಾನು ಹೋಗಿ ಬರುತ್ತೀನಿ ಸ್ವಾಮಿ. ನೀವು ಹೇಳಿದ್ದು ಬಹಳ ಸಂತೋಷವಾಯಿತು. ಭಾಗಣ್ಣ, ಏನಪ್ಪ ಯೋಚನೆ ಮಾಡ್ತಾ ಇದೆಯಾ? ಅಮ್ಮ, ಇನ್ನು ಮುಂದೆ ಮುತ್ತನೂರಿಗೆ ಹೋಗಿ ಅಲ್ಲಿ ಶ್ರೀನಿವಾಸನ ಸೇವೆ ಮಾಡಬೇಕೆಂದು ಯೋಚಿಸುತ್ತಿರುವೆ. ಅದಕ್ಕೇನು, ನಿನ್ನ ಇಷ್ಟದಂತೆ ಆಗ್ಲಿ, ನಾಳೆನೇ ಅದರ ವ್ಯವಸ್ಥೆ ಮಾಡಿಸ್ತೀನಪ್ಪ. ದಾಸಪ್ಪ, ಮುತ್ನೂರಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದ್ಯಪ್ಪ? ಎಲ್ಲ ವ್ಯವಸ್ಥೆ ಆಗಿದಮ್ಮ, ನೀವೇನು ಚಿಂತೆ ಮಾಡಬೇಡಿ. ಹೋಗೋಣ ಬನ್ನಿ. ಅಮ್ಮ, ನಾಳೆ ನಮ್ಮ ಮನೆಗೆ ಬ್ರಾಹ್ಮಣರು ಊಟಕ್ಕೆ ಬರ್ತಾ ಇದ್ದಾರೆ. ನೋಡಪ್ಪ, ಈಗಾಗಲೇ ನೀನ್ ಬೇಕಾದಷ್ಟು ಅನ್ನದಾನ ಮಾಡಿದ್ವಿ, ಅದು ಅಲ್ಲದೆ ಇಷ್ಟ ಬಂದಂತೆ ದಾನನೂ ಮಾಡಿದ್ವಿ. ಇನ್ನಾದ್ರೂ ದಾನ ಮಾಡೋದು ನೀನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ. ಅದು ಅಲ್ಲದೆ ನನ್ನ ಮುಗಿದು ಹೋಗಿ. ಅಮ್ಮ, ಅಕ್ಕಿ ಬಗ್ಗೆ ಏನು ಚಿಂತಿಸಬೇಡ, ಅದರ ವ್ಯವಸ್ಥೆ ನಾನು ಮಾಡ್ತೇನೆ. ಅಮ್ಮ, ಈ ದೇಹ ಶಾಶ್ವತವಲ್ಲ, ಈ ಜೀವಿತವೂ ಶಾಶ್ವತವಲ್ಲ. ನಾವು ಮಾಡಿದ ದಾನ ಧರ್ಮಗಳೇ ನಮ್ಮ ಹಿಂದೆ ಬರೋದು. ಎಲ್ಲವೂ ತಿಳಿದಿರುವ ನೀನೇ ಯಾಕಮ್ಮ ಈಗ ಹೇಳ್ತೀಯ? ನಿಮಗೋಸ್ಕರ ಅಂದ್ರೆ ಇನ್ ಯಾರಿಗಾಗಿ ಹೇಳಪ್ಪ. ನೀನ್ ಹೋಗಿ ಮೊದಲ ಅಕ್ಕಿ ವ್ಯವಸ್ಥೆ ಮಾಡಿ. ಏನಮ್ಮ? ಉಡಂದಲ್ಲಿ ಅಕ್ಕಿ ಕಾಣಿಸ್ತಿಲ್ಲಪ್ಪ, ಬರೀ ಹೂಗಳೇ ಕಾಣಿಸ್ತಿದೆ. ನೋಡಿದ್ಯಾ ಅಮ್ಮ, ನೀನು ನಮಗಾಗಿ, ನಮ್ಮ ಜೀವನಕ್ಕಾಗಿ ಅಕ್ಕಿ ಇಲ್ಲ ಎಂದು ಹೇಳಿದ್ದಕ್ಕಾಗಿ ಏನು ಫಲ ಬಂತು? ಇನ್ನಾದರೂ ಯಾರಿಗೂ ಏನೂ ಇಲ್ಲ ಅನ್ಬೇಡಮ್ಮ. ಸ್ವಾಮಿ, ನಿಮಗಾಗಿ ನಿಮ್ಮ ಮನೆಯಲ್ಲಿ ಒಬ್ಬ ವಿದ್ವಾಂಸರು ಕಾದಿದ್ದಾರೆ. ನೀವು ಕೂಡಲೇ ಬರಲಿಕ್ಕೆ ಅಮ್ಮನವರು ತಿಳಿಸಿದ್ದಾರೆ. ಸರಿ, ಬೇಗನೆ ಬರುತ್ತೇನೆಂದು ತಿಳಿಸು. ನಮಸ್ಕಾರಗಳು ವಿದ್ವಾಂಸರಿಗೆ. ಓ, ವಾಗಂಡ ಕವಿಗಳು ನೀವೇನಾ? ನಾನು
4,000ಕ್ಕಿಂತಲೂ ಹೆಚ್ಚಾಗಿ ಕವಿತೆಗಳನ್ನು ಮಾಡಿ ಉತ್ತರ ಭಾರತ ದೇಶದ ಎಲ್ಲಾ ಪ್ರದೇಶಗಳಿಂದ ಜಯಪತ್ರಿಕೆಯನ್ನು ಪಡೆದು ಬಂದಿರುವೆ. ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ಜಯಪತ್ರಿಕೆಯನ್ನು ಕೊಡುವ ವ್ಯವಸ್ಥೆ ಮಾಡಿದೆ. ವಾದ ಮಾಡದೆ ಜಯಪತ್ರಿಕೆಯನ್ನು ಕೊಡಲು ಸಾಧ್ಯವಿಲ್ಲ. ಓಹೋ, ನೀವು ಅಷ್ಟು ಸಮರ್ಥರೆ. ಹಾಗಾದರೆ ನೀವು ಕವನಗಳನ್ನು ಮಾಡಿರಿ, ನಾನೂ ಮಾಡುವೆ. ನಾನು ಮನುಷ್ಯರ ಮೇಲೆ ಕವನಗಳನ್ನು ಮಾಡುವುದಿಲ್ಲ, ದೇವರ ಮೇಲೆ ಕವನಗಳನ್ನು ಮಾಡುವನು. ನೀವು ಮಾಡಿರಿ, ಜಯಿಸಿದರೆ ನಿಮಗೆ ಜಯಪತ್ರವನ್ನು ಕೊಡುವನು. ಆಗಲಿ, ಯಾರಾದರೇನು, ನಮಗೂ ಎಲ್ಲವೂ ಒಂದೇ. ಮೊದಲು ನೀವೇ ಪ್ರಾರಂಭಿಸಿ. ಸಿರಿಯಲ್ಲಿ ನೀನೇ, ಪರಮೇಷ್ಠಿಯಲ್ಲಿ ನೀನೇ, ಮಾರುತವಾಣಿ ಭಾರತೀಯರಲ್ಲಿ ನೀನೇ, ಮುರಗನಲ್ಲಿ ನೀನೇ, ಗರುಡನಲ್ಲಿ ನೀನೇ, ಹರನಲ್ಲಿ ನೀನೇ, ಸೌಪರ್ಣಿಯಲ್ಲಿ ನೀನೇ, ಗಿರಿಪತಿಯ ಸುತಳಲ್ಲಿ ಪೂರ್ಣ ನೀನೇ, ಸುರಪತಿ ಕಾಮಾದಿ ಸುರರಲ್ಲಿ ನೀನೇ, ನಾರದ ತುಂಬುರ ಗಂಧರ್ವರಲ್ಲಿ ನೀನೇ, ಸುರಸಿದ್ಧ ಸಾಧ್ಯ ಕಿನ್ನರರಲ್ಲಿ ನೀನೇ, ಶರಧಿಯಲ್ಲಿ ನೀನೇ, ಗಿರಿಗುಹ್ಯಗಳಲ್ಲಿ ಕರೆದರೆ ಓ ಎಂಬ ಪ್ರತಿಶಬ್ದ ನೀನೇ, ಪರಶುರಾಮನಾಗಿ ಪಾವಕನಲ್ಲಿ ನೀನೇ, ಬಾಹಿರ ಅಂತರ ದಶ ದಿಕ್ಕುಗಳಲ್ಲಿ ಪರಿಪೂರ್ಣವಾಗಿದ್ದ ಪರಮಾತ್ಮನು ನೀನೇ, ನೂರಜು ಗಜಸಿಂಹ ಶಾರ್ದೂಲ ಮೊದಲಾದ ಸರ್ವ ಜೀವರಲ್ಲಿ ಪರಿಪೂರ್ಣ ನೀನೇ, ಮುರುಮಧು ಮಾಘದ ಮೊದಲಾದ ಖಳರಲ್ಲಿ ಕುರುಮಾನೆಂದು ದುಷ್ಕೃತ ಪ್ರೇರಕ ನೀನೇ, ಧುರವಿಕ್ರಮನಾಮನೇ ವೆಂಕಟಕೃಷ್ಣ, ದೂರ ದೂರನೇ ಅತಿ ದೂರತರನೇ, ಭಾಗಣ್ಣ ಕವಿಗಳೇ, ನೀವು ಇಂತಹ ಮಹಾತ್ಮರೆಂದು ತಿಳಿಯದೆ ನಿಮ್ಮಲ್ಲಿ ಅಜ್ಞಾನದಿಂದ ಜಯಪತ್ರಿಕೆ ಕೇಳಿದೆ. ಇಂತಹ ಸುಂದರವಾದ ಪದಗಳನ್ನು, ಪರಮಾತ್ಮನ ಸ್ವರೂಪವನ್ನು ಮತ್ತು ಅವನ ಗುಣಗಳನ್ನು ಒಂದೇ ಪದ್ಯದಲ್ಲಿ ಕೊಂಡಾಡಿದಿರಿ. ಮೊದಲಿನ ಪದ್ಯವೇ ಹೀಗಿರುವಾಗ ಇನ್ನು ನಾನು ಗೆಲ್ಲುವ ಪ್ರಸಂಗವೇ ಇಲ್ಲ. ವಿದ್ಯಾಮದದಿಂದ ಬಂದ ನನಗೆ ನೀವೇ ಏನಾದರೂ ಒಂದು ದಾರಿ ತೋರಿಸಿರಿ. ನೀವು ಮನುಷ್ಯರ ಸ್ತುತಿಯನ್ನು ಮಾಡದಿರಿ, ದೇವರ ಸ್ತುತಿಯನ್ನು ಮಾಡಿರಿ. ಅವನು ಕರುಣಿಸಿಕೊಡುವ ಜ್ಞಾನದಿಂದ ಜನರಲ್ಲಿ ಅಜ್ಞಾನ ಅಂಧಕಾರವನ್ನು ಅಳಿಸಿ ಅವರಲ್ಲಿ ದಿವ್ಯ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿರಿ. ಮುಕ್ತಿಮಾರ್ಗ ತೋರಿಸಿಕೊಟ್ಟ ನಿಮಗೆ ಧನ್ಯವಾದಗಳು. ಅಮ್ಮ, ಅಪರೋಕ್ಷ ಜ್ಞಾನಿಗಳು, ಭಗವದ್ಭಕ್ತರು, ದಾಸಶ್ರೇಷ್ಠರೂ ಆದ ವಿಜಯದಾಸರೆಂಬುವರು ಆದವಾನಿಗೆ ಬರಲಿದ್ದಾರೆ. ಅವರಿಂದ ಅಂಕಿತ ಪಡೆದು ಶಿಷ್ಯನಾಗಿ ಆತ್ಮೋದ್ಧಾರ ಮಾಡಿಕೊಳ್ಳಬೇಕೆಂಬ ಆಸೆ ನನ್ನ ಮನಸ್ಸಿನಲ್ಲಿ ಹೆಚ್ಚು ದಿನಗಳಿಂದ ಕಾಡಿತ್ತು. ಆ ಮಹಾಭಾಗ್ಯ ದೊರೆಯುವ ಸಂದರ್ಭ ಈಗ ಬಂದಿದೆ. ಈ ದಿನವೇ ಆದವಾನಿಗೆ ಪ್ರಯಾಣ ಮಾಡಿ ಅವರ ಶಿಷ್ಯತ್ವವನ್ನು ಪಡೆದು ಮರಳಿ ಬರುತ್ತೇನೆ. ಹಾಗೆ ಆಗ್ಲಪ್ಪ, ನಿನ್ನ ಆಸೆ ಪೂರೈಸಲೆಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.
ಬಾರಪ್ಪ ಭಾಗಣ್ಣ. ನಿನ್ನ ಕಂಡು ತುಂಬ ಸಂತೋಷವಾಯಿತು. ಗುರುಗಳೇ, ನಿಮ್ಮ ಶಿಷ್ಯವೃಂದದಲ್ಲಿ ಒಬ್ಬನಾಗಿ ನಿಮ್ಮಿಂದ ಅಂಕಿತ ಪಡೆದು ಶ್ರೀಹರಿಯ ದಾಸತ್ವವನ್ನು ಪಡೆಯಬೇಕೆಂಬ ಹಂಬಲದಿಂದ ಬಂದಿದ್ದೇನೆ. ಭಕ್ತಿಯಲ್ಲಿ ಬಾಲಣ್ಣನೆಂದು ಪ್ರಸಿದ್ಧನಾದ ನೀನು ಶ್ರೀಹರಿಯ ದಾಸನಾಗುವುದನ್ನು ಕೇಳಿ ಬಹಳ ಸಂತೋಷವಾಯಿತು. ಇಂದಿನಿಂದಲೇ ನೀನು ಗೋಪಾಲ ವಿಠಲ ಎಂಬ ಅಂಕಿತದಿಂದ ಗೋಪಾಲದಾಸರೆಂಬ ಕೀರ್ತಿ ಗಳಿಸಿ ಶ್ರೀಮನ್ನಾರಾಯಣನ ಗುಣಗಾನ ಮಾಡುತ್ತಾ ನಿನ್ನ ಕಾರಣ ಜನ್ಮವನ್ನು ಸಾರ್ಥಕ ಮಾಡಿ. ಭಾಗಣ್ಣ, ಉಡುಪಿ ಮಾರ್ಗ ಮಧ್ಯದಲ್ಲಿ ಮಂಡಗದ್ದೆ ಭೀಮ ಎನ್ನುವಂಥ ಹಾದಿಗಳ ಎಲ್ಲರನ್ನು ಸುಲಿಗೆ ಮಾಡ್ತಾನಂತ ಕೇಳಿದ್ದೀನಿ. ನೀನು ಎಚ್ಚರಿಕೆಯಿಂದ ಪ್ರಯಾಣ ಮಾಡು. ಯಾರೋ ಬರ್ತಾ ಇದ್ದಾರೆ. ನನ್ನ ಸಾಮ್ರಾಜ್ಯದಲ್ಲಿ ಯಾರೋ ಇವರು ಬರ್ತಾ ಇರೋದು. ಬಾರೋ ಹೋಗೋಣ. ಏನೋ ಭೀಮ, ನನ್ನ ಸುಲಿಗೆ ಮಾಡಲು ಬಂದೀಯಾ? ಯಾರೋ ನೀನು? ಈ ಮಂಡಗದ್ದೆ ಭೀಮನನ್ನೇ ಹೆಸರಿಟ್ಟು ಕರೆತೀನೋ? ನಿನ್ನ ತಲೆಯನ್ನು ತುಂಡು ಮಾಡ್ತಾರೆ. ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಯಾರೋ ನೀನು? ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಏನಿದು? ಬಾಯ್ ಬಂತು, ಕೈ 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 ಬಂತು. ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ ಕಾಣ್ತಾ ಇದೆ. ಬಾಯ್ ಬಂತು. ಏನ ಆಶ್ಚರ್ಯ ಇದು, ಏನ ಆಶ್ಚರ್ಯ! ಯಾರ ಮಹಾನುಭಾವರು ಪವಾಡ ಇದು? ಸ್ವಾಮಿ 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 ಸ್ವಾಮಿ. ಕೇಡನ್ನು ಬಯಸಿದ ನನ್ನನ್ನು ಕ್ಷಮಿಸಿ ಸ್ವಾಮಿ. ನನ್ನಲ್ಲಿದ್ದ ನೀಚ ಸ್ವಭಾವವನ್ನು ನಾಶ ಮಾಡಿದ್ದೀರಿ. ನನ್ನ ತಪ್ಪುಗಳನ್ನು ಕ್ಷಮಿಸಿ. ಭೀಮ, ಇನ್ನಾದರೂ ಇಂತಹ ನೀಚ ಕೃತ್ಯವನ್ನು ಮಾಡಬೇಡ. ಸರಿಯಾದ ರೀತಿಯಲ್ಲಿ ಜೀವನವನ್ನು ಸಾಗಿಸು. ನೀವು ಹೇಳಿದಂತೆ ಮುಂದೆ ಸನ್ಮಾರ್ಗವನ್ನು ಹಿಡಿಯುತ್ತೇನೆ. ಭೀಮ, ಪ್ರಯಾಣ ಮಾಡುವ ಭಕ್ತರಿಗೆ ಕೇಡು ಮಾಡದೆ ನಿನಗೆ ಕೈಲಾದ ಸಹಾಯವನ್ನು ನೀಡು. ಆ ಕೃಷ್ಣ ನಿನಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವನು. ಮಹಾಭಾಗ್ಯ.
ನಮಸ್ಕಾರ ಶ್ರೀನಿವಾಸಾಚಾರ್ಯರೇ. ಓ ಕೃಷ್ಣಾಚಾರ್ಯರೇ, ದಯಮಾಡಿಸಿ. ಏನು ಸಮಾಚಾರಗಳು? ಆ ದಾಸಪ್ಪಗಳು ಬಂದಿರೋ ಸಮಾಚಾರ ನಿಮಗೆ ಗೊತ್ತಾಯ್ತಾ? ಗೊತ್ತಾಯಿತು. ಇವರು ಹುಚ್ಚರಾದಂತೆ ಇವರ ಜೊತೆಯಲ್ಲಿ ಜನರು ಹುಚ್ಚರಾಗುತ್ತಾರೇನೋ? ನಮ್ಮ ಮಾನವೀಯ ಜನರು ಹುಚ್ಚರಾಗಿದ್ದಾರೆ. ಆ ವಿಜಯದಾಸರನ್ನ ಮತ್ತು ಅವರ ಶಿಷ್ಯ ಗೋಪಾಲದಾಸರನ್ನ ಅದೆಂತಹ ವಿಶೇಷ ಸ್ವಾಗತದಿಂದ ಕರೆತಂದಿದ್ದಾರೆ. ಅವರಲ್ಲಿ ಈ ಅಜ್ಞಾನಿಗಳು ಏನು ಕಾಣಿಸಿತ್ತೋ ನನಗಂತೂ ತಿಳಿಯಲಿಲ್ಲ. ಹೊಸ ನೀರು ಕೆರೆಗೆ ಬಂದರೆ ಹಳಿ ನೀರು ಕೊಚ್ಚಿಕೊಂಡು ಹೋದಂತೆ ಈ ಜನರ ಸ್ವಭಾವ. ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಗಳಿಸಿದ ನಮ್ಮ ಪಾಂಡಿತ್ಯದ ಬೆಲೆ ಈ ಸಾಮಾನ್ಯ ಜನರಿಗೆ ಅರ್ಥವಾಗಿಲ್ಲ ಎಂದು ಕಾಣುತ್ತೆ. ಟುಂಗು ಟುಂಗು ಎಂದು ಬಾರಿಸುತ್ತಾ ಹೇಳುವ ದಾಸಪ್ಪನ ಪದಗಳೇ ಅವರಿಗೆ ಮೆಚ್ಚುಗೆ ಆಯಿತು. ಚಿಂತೆ ಮಾಡದಿರಿ, ವೇದಶಾಸ್ತ್ರ ಪುರಾಣಗಳನ್ನು ಮನವರಿಕೆ ಮಾಡಿಕೊಂಡ ನಿಮಗೂ ಏನೂ ಶಾಸ್ತ್ರಗಳನ್ನು ಅರಿಯದೆ ಬಾಯಿಗೆ ಬಂದಿದ್ದನ್ನು ಹಾಡುವ ಆ ದಾಸರಿಗೂ ಎಲ್ಲಿಯ ಸಂಬಂಧ? ಪಂಡಿತರ ಬೆಲೆ ಪಂಡಿತರೇ ಬಲ್ಲರು, ಪಾಮರರಿಗೆ ಏನು ತಿಳಿಯುವುದು? ಪ್ರಣಾಮಗಳು ಆಚಾರ್ಯರಿಗೆ. ಈ ದಿನ ನಮ್ಮ ಗುರುಗಳಾದ ಶ್ರೀ ವಿಜಯದಾಸರು ಈ ಊರಿಗೆ ಬಂದಿರುವುದರಿಂದ ಈ ಊರಿನ ಜನರು ನಾಳೆ ಸಮಾರಾಧನೆ ಮಾಡಲಿದ್ದಾರೆ. ಅದಕ್ಕಾಗಿ ಹಿರಿಯರು ಮತ್ತು ಸಂಸ್ಕೃತ ವಿದ್ವಾಂಸರಾದ ತಾವುಗಳು ನಾಳೆ ಊಟಕ್ಕೆ ಬರಲು ನಮ್ಮ ಗುರುಗಳು ತಿಳಿಸಿರುತ್ತಾರೆ. ಆಯಿತು. ಗೋಪಾಲ, ಹೇಳು ಗುರುಗಳೇ. ಆ ಶ್ರೀನಿವಾಸಾಚಾರ್ಯರು ಇನ್ನೂ ಬಂದಿಲ್ಲ. ಭೋಜನ ಸಮಯವಾಗಿದೆ, ಅವರನ್ನು ಕರೆದುಕೊಂಡು ಬಾ. ಅಪ್ಪಣೆ ಗುರುಗಳೇ. ಆಚಾರ್ಯರೇ, ಭೋಜನ ಸಮಯವಾಗಿದೆ, ದಯವಿಟ್ಟು ಆಗಮಿಸಿ. ನನ್ನ ಭೋಜನ ಮುಗಿದಿದೆ. ನೋಡಪ್ಪ, ಊಟ ತಡವಾದರೆ ನನಗೆ ಹೊಟ್ಟೆ ನೋವು ಬರುತ್ತದೆ. ಆದ್ದರಿಂದ ಬೇಗನೆ ಊಟ ಮುಗಿಸಿದೆ. ಆಯಿತು ಆಚಾರ್ಯರೇ, ಹಾಗೆಯೇ ಆಗಲಿ. ಏನು ಆಚಾರ್ಯರೇ, ಮಲಗಿದ್ದೀರಿ? ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ. ಕಲ್ಲು ಗುಂಡನ್ನು ಕರೆಸುವ ನಿಮಗೆ ಈ ಹೊಟ್ಟೆ ನೋವು ಏಕೆ ಬಂತು? ನಿಧಾನ. ಏನು ಹೇಳಲಿ ಕೃಷ್ಣಾಚಾರ್ಯರೇ, ಊಟ ಸ್ವಲ್ಪ ತಡವಾದರೆ ಹೊಟ್ಟೆ ನೋವು ಬರುತ್ತದೆ. ತಡೆಯಲು ಸಾಧ್ಯವಿಲ್ಲ. ಎಲ್ಲ ವಿಧವಾದ ಔಷಧಿಗಳ ಸೇವನೆ ಆಯಿತು. ನೋವು ಹೆಚ್ಚಾಗುತ್ತೆ ವಿನಃ ಗುಣ ಕಂಡುಬರಲಿಲ್ಲ. ಯಾವ ಜನ್ಮದ ಪ್ರಾರಬ್ಧವೋ ಏನೋ. ಶ್ರೀನಿವಾಸನನ್ನೂ ಬೇಡಿಕೊಂಡೆ, ಎಲ್ಲ ದೇವರುಗಳನ್ನು ಮೊರೆ ಹೊಕ್ಕಿದೆ. ಕೊನೆಯಲ್ಲಿ ಮಂತ್ರಾಲಯ ಪ್ರಭುಗಳ ಸೇವೆ ಮಾಡಿ ನೋವು ಕಡಿಮೆ ಆಗದಿದ್ದಲ್ಲಿ ಅಲ್ಲೇ ತುಂಗೆಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಬೇಕೆಂದು ನಿರ್ಧರಿಸಿದ್ದೀನಿ. ಉದರ ಸೂಲಿಗೆ ನೀವು ಇಷ್ಟೊಂದು ವಿಚಾರ ಮಾಡಬೇಕಾಗಿಲ್ಲ, ಖಂಡಿತವಾಗೂ ಕಡಿಮೆಯಾಗುತ್ತದೆ. ನಾನು ಒಬ್ಬ ಒಳ್ಳೆಯ ವೈದ್ಯರನ್ನು ಕರೆದುಕೊಂಡು ಬರುತ್ತೀನಿ. ಶ್ರೀನಿವಾಸ, ನೀನು ವಿಜಯದಾಸರಲ್ಲಿ ಊಟ ಮಾಡಲು ನಿರಾಕರಿಸಿದ್ದಿ. ಆದ್ದರಿಂದಲೇ ಈ ವ್ಯಾಧಿ ನನಗೆ ಉಂಟಾಗಿದೆ. ಅವರು ಈಗ ಚೀಕಲಪರವೆಯಲ್ಲಿದ್ದಾರೆ. ಅಲ್ಲೇ ಹೋಗಿ ಶರಣಾಗತನಾಗು, ಅವರು ನಿನ್ನನ್ನು ಉದ್ಧರಿಸುತ್ತಾರೆ.
ನನ್ನ ಪಾಂಡಿತ್ಯದ ಅಹಂಕಾರದಿಂದ ನಿಮ್ಮ ಅಪರೋಕ್ಷ ಜ್ಞಾನವನ್ನು ಅರಿಯದೇ ಹೋದೆ ಮತ್ತು ನಿಮ್ಮ ಕರೆಯನ್ನು ನಿರಾಕರಿಸಿದೆ. ನಾನು ಹೇಳಿದ ಸುಳ್ಳು ನಿಜವಾಗಿ ಪರಿಣಮಿಸಿದೆ. ಈ ಉದಯ ಸೂಲೆಯಿಂದ ನನ್ನನ್ನು ಬಿಡುಗಡೆ ಮಾಡಿರಿ. ಆಚಾರ್ಯರೇ, ನೀವು ಉತ್ತನೂರಿಗೆ ಹೋಗಿರಿ. ಅಲ್ಲಿ ಗೋಪಾಲದಾಸರು ಕಾದಿರುತ್ತಾರೆ. ಅವರಿಂದಲೂ ನಿಮಗೆ ಉದ್ಧಾರವಾಗುವುದು. ನಿಮ್ಮ ಜ್ಞಾನದ ವಿಚಾರವನ್ನು ಅರಿಯದೆ ಹೊಟ್ಟೆಗಾಗಿ ಬಂದು ದಾಸಪ್ಪನವೇ ಅಂತ ತಿಳಿದಿದ್ದೆ. ನನ್ನ ವಿದ್ಯಾಭ್ಯಾಸದಿಂದ ಕೂಡಿದ ಮಾತುಗಳನ್ನು ಕ್ಷಮಿಸಿ, ಈ ಉದಯಬಾಧೆಯನ್ನು ನಿವಾರಿಸಿ ನನಗೊಂದು ಮೋಕ್ಷ ಮಾರ್ಗವನ್ನು ತೋರಿಸಿ. ವಿಚಾರಪರದಲ್ಲಿ ಈ ದಿನ ಶ್ರೀನಿವಾಸನಿಗೆ ಅರ್ಪಿಸಿದ ಜೋಳದ ರೊಟ್ಟಿ. ಇಲ್ಲಿ ಕುಳಿತುಕೊಳ್ಳಿ. ಈ ಜೋಳದ ರೊಟ್ಟಿಯನ್ನು ಸ್ವೀಕರಿಸಿ ನಮ್ಮ ಉದರ ಸೂಲೆ ಪರಿಹಾರವಾಗುವುದು. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ ಬನ್ನಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಪುವುದು ವಿಹುವೆ ಚೆನ್ನಾಗಿ ಪಾಲಿಪುವುದು. ಶ್ರೀನಿವಾಸಾಚಾರ್ಯರಿಂದ ಮುಂದಾಗಲಿರುವ ಲೋಕ ಕಲ್ಯಾಣವನ್ನು ಹಾಗೂ ಶ್ರೀಹರಿಯ ಸಂಕಲ್ಪವನ್ನು ತಿಳಿದು ಶ್ರೀ ಗೋಪಾಲದಾಸರು ತಮ್ಮ ಆಯುಷ್ಯವನ್ನು 40 ವರ್ಷ ಶ್ರೀನಿವಾಸಾಚಾರ್ಯರಿಗೆ ಧನ್ವಂತರಿಯನ್ನು ಧ್ಯಾನಿಸುತ್ತಾ ಧಾರೆ ಎರೆದರು. ಇದು ಶ್ರೀ ಗೋಪಾಲದಾಸರ ಅಪೂರ್ವ ತ್ಯಾಗಕ್ಕೆ ಸಾಕ್ಷಿಯಾಗಿದೆ. ಶ್ರೀನಿವಾಸಾಚಾರ್ಯರ ರೋಗ ಪರಿಹಾರವಾಯಿತು. ಇವರು ಮುಂದೆ ಶ್ರೀ ಜಗನ್ನಾಥದಾಸರೆಂದು ಲೋಕಪ್ರಸಿದ್ಧರಾಗಿದ್ದಾರೆ. ವೇದ, ಉಪನಿಷತ್ತು, ಪುರಾಣ, ಇತಿಹಾಸ, ತತ್ವವಿಚಾರಗಳನ್ನು, ಪ್ರಮೇಯಗಳನ್ನು, ಸಂಸ್ಕೃತದಲ್ಲಿ ತುಂಬಿದ ಮಧ್ವಶಾಸ್ತ್ರದ ಸಂಸ್ಕೃತಿಯನ್ನು ಕನ್ನಡದ ನುಡಿಯಲ್ಲಿ ಶ್ರೀ ಹರಿಕಥಾಮೃತ ಸಾರ ಎನ್ನುವ ಗ್ರಂಥದಲ್ಲಿ ಸಂಗ್ರಹಿಸಿ ನಮ್ಮಂತಹ ಸಾಮಾನ್ಯ ಜನರಿಗೆ ಮಹದುಪಕಾರ ಮಾಡಿರುತ್ತಾರೆ. ಗೋವಿಂದ ನಿನ್ನಾನಂದ, ಗೋವಿಂದ ನಿನ್ನಾನಂದ, ಸಾಧನ ಸಕಲವು ನಿನ್ನಾನಂದ, ಗೋವಿಂದ ನಿನ್ನಾನಂದ, ಗೋವಿಂದ ಹೊಟ್ಟೆ ಸೂಲಿನಪ್ಪ, ಹೊಟ್ಟೆ ಸೂಲಿನಪ್ಪ, ಹೊಟ್ಟೆ ಸೂಲಿನಪ್ಪ. ನಮ್ಮ ಅಣ್ಣನ ಹೊಟ್ಟಿ ನಿವಾರಿಸಪ್ಪ, ಹೇ ಶ್ರೀನಿವಾಸ, ಹೇ ಭಗವಂತ, ಹೇ ಕರುಣಾಮಯ, ಹೇ ಜಗದ್ರಕ್ಷಕ, ನಮ್ಮ ಅಣ್ಣನ ಹೊಟ್ಟಿನ ನಿವಾರಿಸಪ್ಪ, ಕಷ್ಟವಲ್ಲಪ್ಪ, ಹೇ ಶ್ರೀನಿವಾಸ, ನಮ್ಮ ಅಣ್ಣನ ಹೊಟ್ಟಿನ ಶ್ರೀನಿವಾಸ ಪರಮಾತ್ಮ ಕಾಪಾಡಿದಪ್ಪ. ನಮ್ಮ ಅಣ್ಣ ನೀನೇ ಗಡ್ಡಿಗೆ ಹಾಕಿದ್ದಪ್ಪ ಸ್ವಾಮಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಯ್ತಪ್ಪ. ಹೋಗುವೆನೋ ಬರಲಾರೆ ಮರಳಿ ಇಲ್ಲಿ ನಾಗಗಿರಿವಾಸ ಈಶ ಶ್ರೀಶ. ಚಿತ್ರಭಾನು ಸಂವತ್ಸರ ಪುಷ್ಯ ಬಹುಳ ಶನಿವಾರ ದಾಸರು ಧ್ಯಾನಮಗ್ನರಾಗಿ ಕುಳಿತಿದ್ದಾರೆ. ದಾಸರ ದೇಹದಿಂದ ಪ್ರಾಣವಾಯುವು ಯಾವಾಗ ಹೋಯಿತೆಂದು ಪಕ್ಕದಲ್ಲಿದ್ದ ದಾಸಪ್ಪ ದಾಸರಿಗೇ ತಿಳಿಯಲಿಲ್ಲ.